ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಭಾರತದಲ್ಲಿ ಅನೇಕ ಸಭೆಗಳಿದ್ದಾವೆ. ಅನೇಕ ಸಭೆಗಳಲ್ಲಿ ಸತ್ಯವನ್ನು ಬೋಧಿಸುವಂತಹ ಸಭೆಗಳಿದ್ದಾವೆ. ಸಭೆ ಎಂದರೆ ನನಗೆ ಸಭೆ ಎಂಬುದು ತ್ಯಾಗ ಮಾಡುವ ಮತ್ತು ಕೊಡುವ ಒಂದು ಆತ್ಮದ ಅತ್ಯುತ್ತಮ ಸ್ಥಳ ಎಂಬುದಾಗಿ ನಾನು ವೈಯಕ್ತಿಕವಾಗಿ ನಂಬುತ್ತೇನೆ. ಅಲ್ಲಿ ಲಾಭ ಪಡೆಯುವಂಥದ್ದೋ ಅಥವಾ ಹಣ ಗಳಿಕೆ ಮಾಡುವಂಥ ಸ್ಥಳ ಅಲ್ಲ ಎನ್ನುವುದನ್ನು ನಾನು ಬಹಳ ನಿಚ್ಚಳವಾಗಿ ನಂಬಿರುವಂಥವನು. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ನಾವು ಓದೋದೇನಪ್ಪ ಅಂತಂದರೆ, ಇಲ್ಲಿ ನಾವು ನೋಡ್ತೇವೆ, ಎಲ್ಲರೂ ತಮ್ಮ ತಮ್ಮ ಆಸ್ತಿಗಳನ್ನು ಮಾರಾಟ ಮಾಡಿ ಅದನ್ನು ಬಡವರಿಗೆ ಹಂಚುವುದಕ್ಕಾಗಿ ಅಪೊಸ್ತಲರಿಗೆ ತಂದು ಕೊಡುತ್ತಿದ್ದಾಗ ಅನನೀಯ ಮತ್ತು ಸಫೈರಳು ನಾವು ನಮ್ಮ ಹಣವನ್ನು ಉಳಿಸಿಕೊಂಡು ಆತ್ಮಿಕರಂತೆ ಹೇಗೆ ಕಾಣಿಸಿಕೊಳ್ಳಬಹುದು ಎಂಬುದಾಗಿ ಯೋಚಿಸಿದರು. ಇಲ್ಲಿ ಗಮನಿಸಿ ಪ್ರಿಯರೇ, ಆ ಸ್ಥಳವೂ ಅವರದೇ. ಅನನ್ಯ ಮತ್ತು ಸಫೈರಳು ಅಂದರೆ ಇಲ್ಲಿ ನೋಡಿ ನೀವು, ಅನನ್ಯ ಮತ್ತು ಸಫೈರಳು ನಾವು ನಮ್ಮ ಹಣವನ್ನು ಉಳಿಸಿಕೊಂಡು ಆತ್ಮಿಕರಂತೆ ಹೇಗೆ ಕಾಣಿಸಿಕೊಳ್ಳಬಹುದು. ಜಮೀನು ಅವರದೇ, ಮಾರಾಟ ಮಾಡಿದಂಥ ಹಣನೂ ಅವರದೇ. ಆದರೆ ಆ ಹಣವನ್ನು ಕೊಡದೇ ಇದ್ದದ್ದು ಅವರ ಪಾಪ ಆಗಿರಲಿಲ್ಲ. ದೇವರು ಸಂತೋಷವಾಗಿ ಕೊಡುವವರನ್ನು ಪ್ರೀತಿಸ್ತಾರೆ ಮತ್ತು ದೇವರಿಗೆ ಯಾರ ಹಣವೂ ಬೇಕಾಗಿಲ್ಲ. ಪೇತ್ರನು ಅನನೀಯಳಿಗೆ ಹೀಗೆ ಹೇಳ್ತಾನೆ, ನಿನ್ನ ಜಮೀನನ್ನು ನಿನ್ನ ಬಳಿ ಇದ್ದಾಗ ಅದು ನಿನ್ನದಾಗಿತ್ತಲ್ಲ ಮತ್ತು ನಿನಗೆ ಅದರಿಂದ ಏನು ಬೇಕಾದರೂ ಮಾಡಬಹುದಿತ್ತು. ಆ ಜಮೀನು ನಿಂದೆ, ಅದು ನಿನ್ನದಾಗಿತ್ತು. ಅದನ್ನು ನೀನು ಏನು ಬೇಕಾದರೂ ಮಾಡಬಹುದಿತ್ತು. ಅದನ್ನು ಮಾರಾಟ ಮಾಡಿದ ನಂತರವೂ ಸಹ ಆ ಹಣ ನಿನ್ನದಾಗಿತ್ತು. ಆದರೆ ನೀನು ಯಾಕೆ ಸುಳ್ಳು ಹೇಳಿದೆ? ಅನನೀಯ ಪಾಪ ಕಪಟತನವಾಗಿತ್ತು. ಪೂರ್ಣ ಹೃದಯದವನು ಎಂಬುದಾಗಿ ನಟನೆ ಮಾಡಿದ್ದ. ಒಂದು ವೇಳೆ ಅನನೀಯನು ಹೀಗೆ ಹೇಳಬಹುದಿತ್ತು, ನನ್ನ ಜಮೀನನ್ನು ನಾನು 50,000 ರೂಪಾಯಿಗೆ ಮಾರಿದೆ, ಆದರೆ ನಾವು 20% ಕೊಟ್ಟು ಉಳಿದ ಹಣವನ್ನು ನಮ್ಮ ಅಗತ್ಯತೆಗಳಿಗಾಗಿ, ನಮ್ಮ ಅವಶ್ಯಕತೆಗಳಿಗಾಗಿ ಇಟ್ಟುಕೊಂಡಿದ್ದೇವೆ. ಹೀಗೋ 10,000 ರೂಪಾಯಿ ಇಲ್ಲಿದೆ ಎಂಬುದಾಗಿ ಹೇಳಬಹುದಿತ್ತೇನೋ ಎಂಬುದು ನನ್ನ ಆಲೋಚನೆ. ಆಗ ಪೇತ್ರನು ಅನನೀಯನನ್ನು ಆಶೀರ್ವದಿಸ್ತಾ ಇದ್ದನು ಮತ್ತು ಅವನ ಹೆಂಡತಿಯ ಜೀವನವನ್ನು ಕಾಪಾಡಿಕೊಳ್ಳಬಹುದಿತ್ತು. ಇವತ್ತು ಈ ವಾಕ್ಯ ನಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಮೇಲಿದೆ. ನಮ್ಮ ಕುಟುಂಬಗಳ ಜೊತೆಗೆ ಆ ಸುವಾರ್ತೆಯ ಭಾರ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸುವಂತಹ ಒಂದು ಭಾರ ನಮ್ಮ ಮೇಲಿದೆ. ಅನನೀಯ ಆ ಸಂದರ್ಭದಲ್ಲಿ ಒಂದು ಮಾತನ್ನು ನುಡಿಯಲಿಲ್ಲ. ಅವನು ಬಾಯನ್ನು ತೆರೆಯದೆ ಕೇವಲ ಪರಿಪೂರ್ಣ ಹೃದಯದವರ ಸಾಲಿನಲ್ಲಿ ನಿಲ್ಲುವುದರ ಮೂಲಕ ಸುಳ್ಳನ್ನು ನುಡಿದನು. ಆದರೆ ಪೇತ್ರನು ವಿವೇಚನೆಯನ್ನು ಹೊಂದಿದ್ದನು. ಅನನೀಯ ಮತ್ತು ಸಫೈರಳು ಎಂಥವರು ಎಂಬುದನ್ನು ಪೇತ್ರನಿಂದ ಬಹಿರಂಗವಾಯಿತು ಮತ್ತು ಅವರು ತಮ್ಮ ಕಪಟತನಕ್ಕಾಗಿ ಸತ್ತರು. ಪ್ರಿಯರೇ, ಇವತ್ತು ಅಂತಹ ಕಪಟತನ ನಿಮ್ಮನ್ನು ಬಿಟ್ಟು ಹೊರಗಡೆ ಹೋಗಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಎಸಪ್ಪ, ಸೇವೆಗಾಗಿ ಪ್ರಾರ್ಥಿಸ್ತೇನಪ್ಪ ದೇವರೇ. ಮಿಷನರಿಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಸೇವೆಗಾಗಿ
ಕೊಡುವ ಪಾತ್ರೆಯಾಗಿ ನಮ್ಮನ್ನು ಉಪಯೋಗಿಸ್ಕೋ ಸ್ವಾಮಿ. ದೇವಾ, 100ಕ್ಕೆ 100ರಷ್ಟು ಕೊಡುವ ಪಾತ್ರೆಗಳಾಗಿ ನಮ್ಮನ್ನು ಆಶೀರ್ವದಿಸು. ಕೊಡುವ ಹೃದಯವನ್ನು ಕೊಡು ಸ್ವಾಮಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು, ಮಕ್ಕಳನ್ನು ಆಶೀರ್ವದಿಸು, ಕೆಲಸಗಳನ್ನು ಆಶೀರ್ವದಿಸು, ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್, ಆಮೆನ್.